ಜಾತ್ಯತೀತ ಮತ್ತು ಸಮಾಜವಾದಿ ಈ ಎರಡು ಪದಗಳನ್ನು ತೆಗಿಬೇಕು ಅಂತೇಳಿ ಈಗ RSS ನೋಡಿ, ಒತ್ತಾಯವನ್ನು ಮಾಡ್ತಾರೆ. ನಾನು ಒಂದು ಹೇಳ್ತೀನಿ, ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥದ್ರ ಬಗ್ಗೆ RSSನ ಮುಖಂಡರುಗಳು ಎತ್ತಿರ್ತಕ್ಕಂಥ ಧ್ವನಿಯನ್ನು ನೋಡಿದಾಗ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಅದು ನ್ಯಾಯಬದ್ಧವೇ ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆಗೆ ಅದು ಬಹುಶಃ ಅದು ಸಂವಿಧಾನದ ವಿರುದ್ಧವಾಗಿ ಮಾತಾಡಿದಾಗ ಅದರಲ್ಲೂ ಸಂವಿಧಾನದಲ್ಲಿ ಪ್ರಿಯಾಂಬಲ್ ಆ ಪ್ರಸ್ತಾವನೆ ಇದೆಯಲ್ಲ, ಆ ಪ್ರಸ್ತಾವನೆ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ಕೂಡ ಅದು ಒಂದು ಅಪರಾಧ ಆಗ್ತದೆ. ಬಹುಶಃ ಜುಲೈನಲ್ಲಿ ಇನ್ನೊಂದು 10-15 ದಿವಸದಲ್ಲಿ ಪಾರ್ಲಿಮೆಂಟ್ ಶುರು ಆಗ್ತದೆ. ಶುರುವಾದಾಗ ಈ ವಿಚಾರಗಳು ಪ್ರಸ್ತಾಪ ಆಗ್ತದೆ. ಬಹುಶಃ ಎಲ್ಲ ಒಂದು ಕಡೆಗೆ ಈ ಜಾತ್ಯತೀತ ಮತ್ತು ಸಮಾಜವಾದಿ ಮತ್ತು ಫೆಡ್ರಲ್ ಅದ್ರ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ಅದು ಮಹಾಪರಾಧ ಆಗುತ್ತೆ. ಯಾವ ರಾಜ್ಯದವರು ಕೂಡ, ಯಾವ ಕಾಂಗ್ರೆಸ್ದವರು ಕೂಡ ಅದನ್ನು ಸಹಿಸೋದಿಲ್ಲ. ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೆ ತಯಾರಾಗಿರ್ತದೆ. ಬಿಜೆಪಿ ಜಾತ್ಯತೀತ ಮನೋಭಾವದ ವಿರುದ್ಧವಾಗಿದೆಯಾ ಅಂತ ಅದೇ ಅರ್ಥ. ಸೆಕ್ಯುಲರನ್ನು ಹೊರಡೇ ಬೇಡ ಅಂತ ಹೇಳಿದ್ರೆ ಅರ್ಥ ಏನು? 50 ವರ್ಷ ಆಗಿರೋರ್ಗೂ ಏನೂ ತೊಂದರೆ ಇರಲಿಲ್ಲ, ಈಗ ಮಾತ್ರ ತೊಂದರೆ ಆಗೋಯ್ತು ಅದವ್ರಿಗೆ. ಇವ್ರ ಗುರಿ ಏನು, ದೃಷ್ಟಿ ಏನು? ಎಲ್ಲೋ ಒಂದು ಕಡೆಗೆ ಪೋಲರೈಸೇಷನ್ ಮಾಡೋದಕ್ಕೋಸ್ಕರ ಇದೆಲ್ಲ ಆಟಗಳನ್ನ ಆಡ್ತಾರೆ. ಬಹುಶಃ ಅದು ಯಾವುದೇ ರೀತಿಯಲ್ಲೂ ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಈ ರೀತಿಯಾದಂಥ ಎಷ್ಟೇ ಹೋರಾಟಗಳಾದರೂ ಕೂಡ ಇದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರ ಕೊಡುಗೆ ಏನು ಅಂತ ಹೇಳಿದ್ರೆ, ಸಂವಿಧಾನಕ್ಕೆ, ಆ ಪ್ರಿಯಾಂಬಲ್ಗೆ, ಪ್ರಸ್ತಾವನೆಗೆ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ, ಶಾಸ್ತ್ರೋಕ್ತವಾಗಿರ್ತಕ್ಕಂಥ, ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ, ಇಂದಿರಾ ಗಾಂಧಿಯವರು. ಅದನ್ನು ಯಾವುದೇ ರೀತಿ ಕೂಡ ಬದಲಾವಣೆ ಆಗೋದಕ್ಕೆ ಬಿಡೋದಿಲ್ಲ. ನಾನು ಇದ್ದೆ ಅವಾಗ ಅವರೇನು ಸಮಾಜದ ಏನೋ ಕೆಲಸಕ್ಕೆ ಅಂತ ಬಂದಿದ್ರು ಅಂತ ಹೇಳಿದ್ರೆ